ಇವತ್ತು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ರೈತರು ಬರ್ತಾ ಇದ್ದಾರೆ. ಇನ್ನು 1 ಗಂಟೆಯಲ್ಲಿ ಸಭೆ ಪ್ರಾರಂಭ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿ ಅಂತ ಹೇಳಿ ನಮ್ಮ ಮಹಾರಾಷ್ಟ್ರದ ಮಾಜಿ ಸಂಸದ ರಾಜು ಶೆಟ್ಟಿಯವರು ಕೂಡ ಬರ್ತಾ ಇದ್ದಾರೆ. ನಾಡಿನ ರೈತರದು ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸರಿಯಾಗಿ ಚಿಂತನೆಯನ್ನು ಮಾಡಿ ಪರಿಹಾರವನ್ನು ಹುಡುಕುವಲ್ಲಿ ವಿಫಲ ಆಗಿದ್ದಾರೆ. ಆ ಕಾರಣಕ್ಕೆ ಸರ್ಕಾರದ ಸ್ವಲ್ಪ ಕಿವಿ ಹಿಂಡಿ ಸರಿಯಾದ ದಾರಿಗೆ ಕರ್ಕೊಂಬರುವಂಥ ಕೆಲಸ ಮಾಡಬೇಕಾಗಿದೆ. ಸರ್ಕಾರವನ್ನು ಜಾಗ್ರತೆ ಮಾಡಲಿಕ್ಕೆ ರೈತರು ನಾವಿಲ್ಲೆಲ್ಲ ಬಂದು ಸೇರಿದ್ದೀವಿ. ಮುಂದಿನ ಹೋರಾಟ ವೇದಿಕೆಯಿಂದ ಶುರುವಾಗ್ತದೆ, ಆಮೇಲೆ ಭೇಟಿ. ಸರ್ಕಾರ ಸ್ಪಂದನೆ ಕೊಡುತ್ತೆ ಅಂತ ವಿಶ್ವಾಸ ಐತಾ ಸರ್ ತಮಗೆ? ಸರ್ಕಾರ ಸ್ಪಂದನೆ ಅದು ವ್ಯವಸ್ಥೆಯ ಪರವಾಗಿರ್ತಕ್ಕಂಥದ್ದು. ಹೇಗೆ ಬೇಕೋ ಹಾಗೆ ತುಂಬ ಜೋಪಾನವಾಗಿ ಜಾರ್ಕೊಂಡು ಹೋಗುವಂಥ ಪದ್ಧತಿ ರಾಜಕೀಯ ಪಕ್ಷಗಳಲ್ಲಿ ರಾಜಕಾರಣಿಗಳಲ್ಲಿ ಮೈಗೂಡಿಸಿ ಬಂದಿದೆ. ಆ ಕಾರಣಕ್ಕೆ ಅವ್ರನ್ನ ಹಿಂಡಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕಾಗಿದೆ. ಆ ದಿಕ್ಕಿನಲ್ಲಿ ರೈತ ಸಂಘಟನೆ ಕಳೆದ 45 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಅದೇ ದಿಕ್ಕಿನಲ್ಲಿ ಈಗ ಕೂಡ ಈ ಚಳವಳಿ ಈ ವಿಚಾರವನ್ನು ಸರ್ಕಾರದ ಮಟ್ಟಕ್ಕೆ ತರೋ ಕೆಲಸವನ್ನು ಈಗ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ರೈತರ ಪರ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೇನು ಹೇಳ್ತೀರಿ? ಸಿದ್ದರಾಮಯ್ಯ ರೈತ ಸಂಘದಲ್ಲಿ ಇದ್ದಿದ್ದು ನಿಜ, ರೈತ ಚಳವಳಿಯಲ್ಲಿ ಕೆಲಸ ಮಾಡಿದ್ದು ನಿಜ. ಆದರೆ ಏನೋ ಪವರ್ ಪಾಲಿಟಿಕ್ಸಲ್ಲಿ ಬಂದ ತಕ್ಷಣವೇ ಆ ಕೇಂದ್ರೀಕರಿಸಿದಂಥ ಅಧಿಕಾರದ ರಾಜಕಾರಣದಲ್ಲಿ ಕರಗೋಗ್ಬಿಡ್ತಾರೆ ಹೊರತು ಜನರ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ರೈತರು ನಾವು ಬಂದಿಲ್ಲಿ ಈ ಗುಡ್ಡದ ಮೇಲೆ ಕುಂತಿರೋದಕ್ಕೆ ಸಾಕ್ಷಿ ಅಲ್ವೇ. ಈ ಮುಂದೆ ತಮ್ಮ ಹೋರಾಟ ಯಾವ ದಿಕ್ಕಿನಲ್ಲಿ ಹೋರಾಟ ಈಗ ಪ್ರಾರಂಭ ಆಗಬೇಕಾಗಿದೆ. ಸುವರ್ಣಸೌಧ ಮುತ್ತಿಗೆ ಇನ್ನೂ ಅನೇಕ ಭಾಗಗಳಿಂದ ರೈತರೆಲ್ಲ ಬರ್ತಾ ಇದ್ದಾರೆ. ಇನ್ನು 1 ಗಂಟೆಯಲ್ಲಿ ಎಲ್ಲ ತೀರ್ಮಾನಗಳಿಗೆ ನಾವು ಬರ್ತೀವಿ.